ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಜುಲೈ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯವರು ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ಅಥವಾ ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿದೆ ಅಥವಾ ಒಂದು ಫ್ಲ್ಯಾಟ್ ತಗೊಳ್ಳೋದು, ಮನೆ ಕಟ್ಸೋದು, ಸೊ ಈ ರೀತಿಯಾಗಿ ಏನೇ ಕೆಲಸಗಳು ಆಗೋದಿದ್ರೂ ಜುಲೈ ತಿಂಗಳಿನಲ್ಲಿ ನೀವು ಮಾಡ್ಕೊಳ್ಬೇಕಾ ಅಥವಾ ಬೇಡವಾ, ಇದಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಮಾಹಿತಿಯನ್ನು ತಿಳಿಸ್ತಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಹಿಂದಿನ ಸಂಚಿಕೆಯಿಂದಲೂ ಸಹ ನಾವು ಜುಲೈ ತಿಂಗಳ ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರೆಗೂ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹುಮುಖ್ಯವಾಗಿ ಯಾವುದೋ ಒಂದು ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಕಂಪ್ಲೀಟ್ ಆಗಿ ಏನು ಹೇಳ್ತಾ ಇದೆ ಗುರುಜಿ, ಮತ್ತು ಆಚರಣೆಯ ಭಾಗವಾಗಿ ಏನು ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು? ನೋಡಿ, ನಾವು ಪ್ರತಿ ತಿಂಗಳು ಮಾಸಿಕ ಫಲಗಳಲ್ಲಿ ದೊಡ್ಡ ಗ್ರಹಗಳ ಗೋಚಾರದ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ಹೇಳ್ತಿದ್ವಿ. ಒಂದು ಗುರು ಭಗವಾನರು ಸಪ್ತಮ ಸ್ಥಾನದಿಂದ ಗುರುಬಲ ಕುಗ್ಗಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾರೆ. ಆದರೂ ಕೂಡ ಗುರುಬಲ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಗುರು ಒಂದು ಒಳ್ಳೆ ಪೊಸಿಷನ್ನು ಮಿತ್ರನ ಮನೆಯಲ್ಲಿರುವಂಥದ್ದು, ಸೊ ಅದರ ಒಂದು ಗೋಚಾರ ಫಲ ಇರುವಂಥದ್ದು. ಮತ್ತು ತೃತೀಯ ಮತ್ತು ಚತುರ್ಥಾಧಿಪತಿಯಾದ ಒಂದು ವಿಶೇಷವಾಗಿರುವಂಥ ಶನೇಶ್ವರ ಭಗವಾನವರು ಪ್ರಸ್ತುತ ಗೋಚಾರದಲ್ಲಿ ಪಂಚಮ ಶನಿಯಲ್ಲಿದ್ದು ಕಳೆದ ತಿಂಗಳು ಜೂನ್ ತಿಂಗಳಲ್ಲಿ ಏನು ಶನಿಯ ಒಂದು ಗೋಚಾರ ಇತ್ತು ಅದು ಹಾಗೆ ಮುಂದುವರಿಯುತ್ತೆ. ಆದರೆ ವಿಶೇಷವಾಗಿ ಜುಲೈ 27ನೇ ತಾರೀಕು ಶನಿ ಭಗವಾನರು ವಕ್ರಿಯಾಗಿ ಒಂದು ಚತುರ್ಥ ಭಾವದ ಫಲಗಳನ್ನು ಕೊಡ್ತಾರೆ, ಅದು ಸುಖ ಭಾವದ ಒಂದು ಫಲಗಳನ್ನು ನೀಡುವಂಥದ್ದು. ಇನ್ನು ಉಳಿದಂತೆ 4ನೇ ತಾರೀಕು ಅಂದರೆ ನಾಳಿನ ದಿನ ಏನಾಗ್ತಾ ಇದೆ ಅಂತಂದರೆ ತುಂಬ ವಿಶೇಷವಾಗಿ ಶುಕ್ರ ಗ್ರಹ ದಶಮ ಸ್ಥಾನ, ಅಂದರೆ ಶುಕ್ರ ಗ್ರಹ ಇಲ್ಲಿ ಪ್ರಸ್ತುತವಾಗಿ ದಶಮ ಸ್ಥಾನ ಅಂತ ಹೇಳ್ತೀವಿ, ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ಅಲ್ಲಿಂದ ದಶಮ ಸ್ಥಾನ ಶತ್ರು ಮನೆಗೆ ಹೋಗ್ತಾ ಇರುವಂಥದ್ದು. ಇನ್ನು ಉಳಿದಂತೆ ವಿಶೇಷವಾಗಿ ಒಂದು 8ನೇ ತಾರೀಕಿನಂದು ಬುಧ ಗ್ರಹ ಅಂತ ಹೇಳ್ತೀವಿ, ಬುಧ ಗ್ರಹ ಅಷ್ಟಮ ಸ್ಥಾನದಲ್ಲಿತ್ತು, ಇಲ್ಲಿ ವಕ್ರಿಯಾಗಿ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ತುಂಬ ಒಂದು ಒಳ್ಳೆಯ ವಿಚಾರ. ಕೇಂದ್ರದ ಅಧಿಪತಿ ಮತ್ತು ಸಪ್ತಮ ಒಂದು ಸ್ಥಾನಕ್ಕೆ ಹಿಂದಿರುಗುತ್ತೆ. ಮತ್ತು ಜುಲೈ 16ನೇ ತಾರೀಕಿನಂದು ಸೂರ್ಯ ಭಗವಾನರು ಒಂದು ವಿಶೇಷವಾಗಿ ಇಲ್ಲಿ ಹೇಳ್ತೀವಿ ಆ ಒಂದು ಗೋಚಾರ ಅಂತ ನಾವೇನು ತಗೊತಾ ಇದ್ದೀವಿ, ಆ ಒಂದು 16ನೇ ತಾರೀಕು ಸೂರ್ಯನ ಗೋಚಾರ ಕೂಡ ಜರುಗ್ತಾ ಇದೆ. ಸೊ ಮತ್ತು ಇನ್ನು ಉಳಿದಂತೆ ರಾಷ್ಟ್ರಾಧಿಪತಿಯಾದ ಒಂದು ವಿಶೇಷ ಮಂಗಳನ ಒಂದು ಗೋಚಾರ ಯಥಾವತ್ತಾಗಿ ಮುಂದುವರಿಯುತ್ತೆ. ಉಳಿದಿರೋ ಗ್ರಹಗಳಲ್ಲಿ ರಾಹು ಕೇತು ಕೂಡ ಜೂನ್ ತಿಂಗಳಲ್ಲಿ ಇರುವಂಥ ಗೋಚಾರದಲ್ಲಿ ಏನಿದೆ ಅದೇ ಎಫೆಕ್ಟ್ಸು ಜುಲೈಯಲ್ಲಿ ಮುಂದುವರಿತಾ ಇದೆ. ಸೊ ಈ ರೀತಿ ತುಂಬ ವಿಶೇಷವಾಗಿ ಗ್ರಹ ಗೋಚಾರ ಆದರೆ ಆಚರಣೆ ಭಾಗವಾಗಿ 29ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಯಾರ್ಯಾರಿಗೆ ಗುರು ಬಲಹೀನರಾಗಿದ್ದಾರೆ, ಜಾತಕದಲ್ಲಿ ನೀಚವಾಗಿದ್ದಾರೆ ಅಥವಾ ಗುರು ಚಾಂಡಲ ಯೋಗ ಇನ್ನೇನೋ ನೆಗೆಟಿವ್ ಥಿಂಗ್ಸ್ ಇದ್ದವರಿಗೆ ಒಂದು ಗುರು ದತ್ತಾತ್ರೇಯ, ಗುರು ಸಾಯಿಬಾಬಾ ದೇವಸ್ಥಾನ ಅಥವಾ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನವನ್ನು ಜುಲೈ 29ನೇ ತಾರೀಕು ಗುರುಪೂರ್ಣಿಮೆಯನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು, ನಿಮ್ಗೆ ಹೋಗೋಕ್ಕಾಗಿಲ್ಲ ಒಂದು ಸ್ಮರಣೆ ಮಾಡ್ಕೊಳ್ಳಿ ಮನಸ್ಸಲ್ಲಿ, ಇದರಿಂದ ಒಂದು ಸಂಕಲ್ಪ ಮಾಡಿಕೊಂಡ್ರೆ ತುಂಬ ಅನುಕೂಲ. ಗುರುವಿನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಒಂದು ವೃಶ್ಚಿಕ ರಾಶಿಗೆ ಲಭಿಸುತ್ತೆ. ಯಾಕೆ ಅಂದರೆ ಈಗಿನ ಒಂದು ಇದರಲ್ಲಿ ಸಂತಾನಕ್ಕೂ ಗುರು ಬೇಕು, ಆದಾಯಕ್ಕೂ ಗುರು ಬೇಕು, ಪ್ರತಿಯೊಂದು ವಿಚಾರದಲ್ಲಿ ಇರುವುದರಿಂದ ಗುರುವಿನ ಸೇವೆಯಿಂದ ಒಂದು ಭಾಗ್ಯ ಲಭಿಸುತ್ತೆ. ಆಮೇಲೆ ವಿಶೇಷವಾಗಿ 10ನೇ ತಾರೀಕು ಬುಧ ಜಯಂತಿ ಇರುವಂಥದ್ದು. ನಿಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಇದ್ದರೆ ಅಥವಾ ಯಾವುದೇ ಒಂದು ನೀವು ಒಬ್ಬರು ವ್ಯಾಪಾರಸ್ಥರಾಗಿದ್ದರೆ, ಒಂದು ವಿದ್ಯಾರ್ಥಿಯಾಗಿದ್ದರೆ ಈ ಒಂದು ಬುಧನ ಆರಾಧನೆ ಅವತ್ತಿನ 10ನೇ ತಾರೀಕು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ವೃಶ್ಚಿಕ ರಾಶಿಯವರಿಗೆ ಒಂದು ಜುಲೈ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ಭಾಗವಾಗಿ ಜರುಗ್ತಾ ಇರುವಂಥದ್ದು. ಗುರುಜಿ, ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಅದು ವೃಶ್ಚಿಕ ರಾಶಿಯವರ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತಾ ಇದೆ, ಹೇಗೆ ಹೇಳ್ತೀರಾ ಗುರುಜಿ ಅದನ್ನು? ನೋಡಿ, ಗುರು ಗ್ರಹ ಅಷ್ಟಮ ಸ್ಥಾನದಲ್ಲಿರುವಂಥದ್ದು, ಚತುರ್ಥಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ದ್ವಿತೀಯಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಅಷ್ಟೊಂದು ಒಳ್ಳೆಯ ಫಲ ಕೊಡದೇ ಇರುವಂಥದ್ದು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಶನಿ ಭಗವಾನರು, ಶನಿ ನೋಡಿ ಕರ್ಮಕ್ಕೆ ಕಾರಕ ಗ್ರಹ, ತೃತೀಯ ಮತ್ತು ಚತುರ್ಥ ಭಾವಕ್ಕೆ ಗ್ರಹ. ವೃಶ್ಚಿಕ ರಾಶಿಯವ್ರಿಗೆ ನೀವೇನೋ ಒಂದು ಪ್ರಾಪರ್ಟಿ ಮಾಡಬೇಕು, ಮತ್ತು ಇನ್ನೇನೋ ಮಾಡಬೇಕು, ಮನೆ ಮಾಡಬೇಕು, ಏನೇನೋ ಅಂದ್ಕೊಂಡಿದ್ದೀರಾ. 2.5 ವರ್ಷಕ್ಕೊಂದ್ಸರ್ತಿ ಶನಿ ಮೂವ್ ಆಗ್ತಿದೆ, ಮೀನ ರಾಶಿ ಕೂತ್ಕೊಂಡಿದೆ, ಪಂಚಮ ಶನಿ ಬಂದಿದೆ, ಚತುರ್ಥ ಶನಿ ನಿಮಗೆ ಸಪೋರ್ಟ್ ಇಲ್ಲ ಅಂತಂದರೆ ಒಂದು ಖುಷಿ ವಿಚಾರ
ವಿಚಾರ ಏನಂದರೆ ಜುಲೈ 29ನೇ ತಾರೀಕು ಶನಿ ಭಗವಾನರು ವಕ್ರಿಯಾಗಿ ಇಂದಿನ ಒಂದು ಇದರಲ್ಲಿ ಗೋಚಾರದಲ್ಲಿ ಬರೋದ್ರಿಂದ ಅದು ತುಂಬ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ನಮಗೆ ಹೌಸ್ ಆಫ್ ಕಂಫರ್ಟ್ ಅಂತ ಹೇಳ್ತೀವಿ, ಚತುರ್ಥ ಭಾವ ಅಂತ ಹೇಳ್ತೀವಿ. ಒಂದು ಮನೆ ತೊಗೋಬೇಕು, ಒಂದು ಪ್ರಾಪರ್ಟಿ ತೊಗೋಬೇಕು, ಮತ್ತಿನ್ನೇನೋ ಒಂದು ಪ್ರಾಪರ್ಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಉಳಿದಂಥ ಗ್ರಹ ಶುಕ್ರ ಗ್ರಹ, ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಗ್ರಹ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಅಂತ ಹೇಳ್ತೀವಿ. ಇದು ಕೂಡ ಒಂದು ವಿಶೇಷ ಒಂದು ಪೊಸಿಷನ್ ವೈಸು ತುಂಬ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಆದರೆ ಒಂದು ಶುಕ್ರನಿಗೆ ಅಲ್ಲಿ ಶತ್ರು ಮನೆ ಇರೋದ್ರಿಂದ ಅಂಥ ಒಳ್ಳೆ ಫಲ ಬರೋದಿಲ್ಲ. ಮತ್ತು ಬುಧ ಗ್ರಹದಿಂದ ತುಂಬ ಒಂದು ಒಳ್ಳೆ ಫಲಗಳನ್ನು ಅನುಭವಿಸ್ಬೋದು ಅಂತ ಹೇಳ್ತೀವಿ ವೃಶ್ಚಿಕ ರಾಶಿಯವರ ವಿಚಾರವಾಗಿ. 16ನೇ ತಾರೀಕಿನಂದು ತುಂಬ ವಿಶೇಷವಾಗಿ ಸೂರ್ಯ ಭಗವಾನರು ಒಂದು ಗೋಚಾರ ತುಂಬ ಒಳ್ಳೆ ರೀತಿ ಆಗ್ತಾ ಇರುವಂಥದ್ದು. ದಶಮಾಧಿಪತಿಯ ಗೋಚಾರ ಅಂತ ಹೇಳ್ತೀವಿ. ಸೂರ್ಯ ದಶಮ ಅಂದರೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ, ಹೌಸ್ ಆಫ್ ಒಂದು ಗೌರ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದು ಪ್ರಸ್ತುತ ಭಾಗ್ಯ ಭಾವದಲ್ಲಿ ಬರೋದ್ರಿಂದ ಎಲ್ಲವನ್ನು ಪುಷ್ ಮಾಡ್ಕೊಂಡು ಮುಂದೆ ಹೋಗುವಂಥ ಒಳ್ಳೆಯ ಯೋಗ ಸೂರ್ಯನಿಂದ ಉತ್ಪತ್ತಿ ಆಗ್ತಿರುವಂಥದ್ದು. ಮತ್ತು ರಾಶಿಯಾಧಿಪತಿ ಮಂಗಳ ಆಗಿರ್ಬೋದು, ರಾಹುಕೇತು ಬದಲಾವಣೆ ಮಾಡಲ್ಲ. ಆದರೆ ಮಂಗಳ ಗ್ರಹ ಸಪ್ತಮ ಸ್ಥಾನದಿಂದ ನೇರ ದೃಷ್ಟಿ ರಾಶಿಯಾಧಿಪತಿ ಮೇಲೆ ಬೀರೋದ್ರಿಂದ ತುಂಬ ಹೆಚ್ಚಿನ ಅನುಕೂಲತೆಗಳು ಜರುಗುವಂಥದ್ದು. ಗುರುಜಿ, ರಾಷ್ಟ್ರಾಧಿಪತಿ ಗೋಚಾರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ? ಇದರಿಂದ ಎಷ್ಟು ಅನುಕೂಲತೆಗಳನ್ನು ವೃಶ್ಚಿಕ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ? ರಾಷ್ಟ್ರಾಧಿಪತಿಯ ಗೋಚಾರ ಸಪ್ತಮ ಸ್ಥಾನದಲ್ಲೇ ಆಗ್ತಿರುವಂಥದ್ದು. ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದರೆ ಸಪ್ತಮ ಸ್ಥಾನ ಅಂದರೆ ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ. ಕೇಂದ್ರ ಸ್ಥಾನದಲ್ಲಿ ಆಗೋದ್ರಿಂದ ಎಲ್ಲ ಒಂದು ಒಳ್ಳೆಯ ಸದಾವಕಾಶಗಳು ಸಿಗುವಂಥದ್ದು. ಮತ್ತು ಗುರುವಿನಿಂದನೂ ಕೂಡ ಒಳ್ಳೆಯ ಗೋಚಾರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಶುಕ್ರ ತುಂಬ ಮುಖ್ಯವಾಗಿ ದಾಂಪತ್ಯಕಾರಕ ಶುಕ್ರ ಅಂತ ಹೇಳ್ತೀವಲ್ಲ, ಅದರ ಒಂದು ಒಳ್ಳೆಯ ಫಲಗಳನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಮುಂದುವರೆದ ಭಾಗವಾಗಿ ಸಾಮಾನ್ಯವಾಗಿ ಸ್ವಲ್ಪ ಒಂದು ಎಚ್ಚರಿಕೆಯಿಂದ ಇರಬೇಕು. ರಾಷ್ಟ್ರಾಧಿಪತಿ ಗೋಚಾರ ಶುಕ್ರನ ಮನೆ ಆಗುವಂಥದ್ದು. ವೈಯಕ್ತಿಕವಾಗಿ ಎಚ್ಚರಿಕೆಯಿಂದಿರಿ. ಯಾವುದೇ ಮಾತನ್ನು ಯಾರಿಗೂ ಕೊಡಬೇಡಿ. ಒಂದು ಪ್ರಾಮಿಸ್ ಅಂತ ಮಾಡಿ ಹೇಳಿಬಿಟ್ಟು ಆಮೇಲೆ ಸಿಕ್ಕಾಕ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ನಾನಿದ್ದೀನಿ, ಒಂದು ಚೆಕ್ಕು, ಇನ್ನೇನೋ ಒಂದು ಶ್ಯೂರಿಟಿ ಕೊಟ್ಟು ಸಿಕ್ಕಾಕ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಇನ್ನೂ ತುಂಬ ವಿಶೇಷವಾಗಿ ಮಂಗಳ ಗ್ರಹದಿಂದ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ಭೂಮಿಯಿಂದ ಲಾಭ, ಒಂದು ಹೆಚ್ಚಿನ ಅನುಕೂಲತೆಗಳು ಬರುವಂಥದ್ದು. ಮತ್ತು ಸೂರ್ಯನಿಂದ ಒಂದು ಒಳ್ಳೆಯ ಸೂರ್ಯ ಬಂದು ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ದಶಮಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ ಬರೋದರಿಂದ ಒಂದು ಒಳ್ಳೆಯ ಅನುಕೂಲತೆಗಳು, ದೈವಾನುಗ್ರಹ, ಒಂದು ಗುರುಗಳ ಅನುಗ್ರಹ ಸಿಗುವಂಥದ್ದು, ಸಂತಾನಕ್ಕೆ ಅನುಕೂಲ ಆಗುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮಂಗಳ ಗ್ರಹ ಒಂದು ಭೂಮಿ ಪುತ್ರನಾಗಿರೋದ್ರಿಂದ ಸಪ್ತಮ ಸ್ಥಾನದಿಂದ ನೇರ ದೃಷ್ಟಿ ಬಿರೋದ್ರಿಂದ ಆಸ್ತಿ ವಿಚಾರಗಳಲ್ಲಿ ಹೆಚ್ಚು ಲಾಭ ತಂದು ಕೊಡುವಂಥದ್ದು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಗೋಚಾರದಲ್ಲಿ ಏನಾಗ್ತಾ ಇದೆ ಅಂದರೆ ಅಷ್ಟಮ ಗುರುವಿನ ಜೊತೆಗೆ ಸೂರ್ಯನ ಗೋಚಾರ ಆಗ್ತಿದೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಗೌರ್ಮೆಂಟ್ ರಿಲೇಟೆಡ್, ಸೂರ್ಯ ಅಂದರೆ ಅಧಿಕಾರಕ್ಕೆ ಕಾರಕ ಗ್ರಹ ಅಂತ ಹೇಳ್ತೀವಿ. ಅದರಲ್ಲೂ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ಕೆಲಸ ಕಾರ್ಯಗಳಿದ್ದರೆ, ನೀವು ಒಂದು ಟೆಂಡರ್ ಹಾಕ್ಕೊಂಡಿದ್ದೀರಾ, ಮತ್ತೇನೇನೋ ವರ್ಕ್ಸ್ ಮಾಡಿಸಿದ್ದೀರಾ, ಬಿಲ್ ಪಾಸ್ ಆಗಿಲ್ಲ, ಈ ಒಂದು ಮಾಸದಲ್ಲಿ ಅದರ ಅನುಕೂಲ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ನೋಡೋದಾದರೆ ಅತ್ಯಂತ ಶುಭದಾಯಕ ಫಲಗಳು ಬರುತ್ತೆ. ಭಾಗ್ಯಸ್ಥಾನದಲ್ಲಿ ಬಂದಾಗ ದೇವಾಲಯಗಳ ದರ್ಶನ, ಸಾಧು ಸಂತರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜಯಪ್ರಾಪ್ತಿ ಆಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ನೆಲೆಸುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥದ್ದು, ಒಳ್ಳೆಯ ಅಂಕಗಳು ಬರುತ್ತೆ. 9 ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ. ಅದಕ್ಕೆ ವಿದೇಶಿ ಪ್ರಯಾಣ, ಹೆಚ್ಚಿನ ಒಂದು ನೌಕರಿಗಾಗಿ ಹೋಗುವಂಥದ್ದು, ಇನ್ನೇನೋ ಒಂದು ವಿದೇಶಿ ಪ್ರಯಾಣಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಸ್ತಿ ತೃಪ್ತಿದಾಯಕವಾಗಿರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ನೂತನ ಕೆಲಸಕ್ಕೆ ಯಾರಾದರೂ ಅಪ್ಲೈ ಮಾಡಿದ್ರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಈ ವೃಶ್ಚಿಕ ರಾಶಿಯ ವಿಶೇಷ ಒಂದು ರೈತರ ಅವರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಂತ ಶುಭಕಾರಿ. ಒಂದು ಹಣ್ಣು, ತರಕಾರಿ, ಬಾಳೆಹಣ್ಣು, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಇರುವಂಥದ್ದು. ಈ ಒಂದು ಮಾಸ ಒಂದು ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಸಂತಸ ತಂದು ಕೊಡುತ್ತೆ. ಧನಪ್ರಾಪ್ತಿ, ಅದರಲ್ಲೂ ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರಲ್ವ, ಪಾಲುದಾರಿಕೆಯಲ್ಲಿ ತುಂಬ ಹೆಚ್ಚಾಗಿ ಅನುಕೂಲ ಆಗುತ್ತೆ. ನೂತನ ಕೆಲಸ ಸಿಕ್ಕರೆ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಜವಾಬ್ದಾರಿ ಜಾಸ್ತಿ ಇದ್ದರೂ ಕೂಡ ಮುಂದುವರಿಸಿ, ತುಂಬ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಅದೃಷ್ಟದ ಮಾಸ ಅಂತಲೇ ಹೇಳ್ಬೋದು. ಶ್ರಮ ಪಟ್ಟರೆ ಖಂಡಿತ ಚೆನ್ನಾಗಾಗುತ್ತೆ. ಮತ್ತು ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭವಾದ ಮಾಸ. ದೀರ್ಘಕಾಲಿಕ ಹೂಡಿಕೆಗಳಿಗೂ ಕೂಡ ನಿಮಗೆ ಲಾಭ ತಂದುಕೊಡುವಂಥ ಮಾಸ. ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಪ್ರೋತ್ಸಾಹ, ಅನುದಾನ ಸಿಗುವಂಥದ್ದು. ಮತ್ತು ಸ್ವಲ್ಪ ಎಚ್ಚರಿಕೆ ಇರಬೇಕು. ಬಂಡವಾಳಕ್ಕೆ ಹೂಡಿಕೆಯ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಏರುಪೇರುಗಳು ಆಗುವಂಥದ್ದಾಗಿರುತ್ತೆ. ಸ್ವಲ್ಪ ಬಂಧುಗಳ ಆಗಮನದಿಂದ, ರಿಲೇಟಿವ್ಸ್ ಕಡೆಯಿಂದ ಸ್ವಲ್ಪ ಒಂದು ಏನೇ ಇದ್ದರೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು, ಎಚ್ಚರಿಕೆಯಿಂದಿರಿ. ಇದೊಂದು ಈ ರೀತಿ ಒಂದು ರಾಷ್ಟ್ರಾಧಿಪತಿಯ ಒಂದು ಗೋಚಾರ ಮತ್ತು ವಿಸ್ತೃತ ಒಂದು ಪ್ರಭಾವ ಆಗಿರುವಂಥದ್ದು. ಗುರುಜಿ, ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಎಷ್ಟು ಫಲಗಳು ಸಿದ್ಧಿಯಾಗ್ತಾ ಇದೆ, ಮತ್ತು ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಏನು ಒಂದು ಪರಿಹಾರವನ್ನು ವೃಶ್ಚಿಕ ರಾಶಿಯವರು ಜುಲೈ ತಿಂಗಳಿನಲ್ಲಿ ಮಾಡಿಕೊಳ್ಬೇಕು?
ನೋಡಿ, ತುಂಬ ವಿಶೇಷವಾಗಿ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ 3 ಪ್ರಮುಖ ನಕ್ಷತ್ರಗಳು ಬರುವಂಥದ್ದು. ಪ್ರತಿಯೊಂದು ರಾಶಿಯ ಫಲದಲ್ಲಿ 3 ನಕ್ಷತ್ರಗಳಂತ ಹೇಳ್ತೀವಿ. ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಬರುವಂಥದ್ದು. ವಿಶಾಖ ನಕ್ಷತ್ರದವರು ನಿಮ್ಮ ಅಣ್ಣ ತಮ್ಮಂದಿರ ವಿಚಾರವಾಗಿ ಏನಾದರೂ ಏರುಪೇರುಗಳಿದ್ದರೆ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ, ಮಾತುಕತೆ ಮುಖಾಂತರ ಬಗೆಹರಿಸ್ಕೊತೀರಾ. ಅನುರಾಧ ನಕ್ಷತ್ರದವರಿಗೆ ಒಂದು ಒಳ್ಳೆಯ ಸಿಚುವೇಶನ್ಸ್ ಬರುವಂಥದ್ದು, ಒಂದು ಕ್ಲಾರಿಟಿ ಸಿಗುವಂಥದ್ದು, ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಿರುವಂಥ ಅನುಭವ ಈ ಒಂದು ಜುಲೈ ಮಾಸದಲ್ಲಿ ಖಂಡಿತ ಸಿಗುತ್ತೆ. ಜ್ಯೇಷ್ಠ ನಕ್ಷತ್ರದವರಿಗೆ ನೀವೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅದರಿಂದ ಒಳ್ಳೆಯದಾಗುವಂಥದ್ದು, ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು, ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಪರಿಹಾರ ಇಷ್ಟೇ, ಆದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ನೀರು, ಅಂದರೆ ನೀರಿನ ಬಾಟ್ಲ್ ಆಗಿರ್ಬೋದು, ಉಪ್ಪು, ಹಾಲು, ಮೆಡಿಸಿನ್ಸು ಈ ಥರನ ದಾನ ನೀಡಿ. ಯಾಕಂದರೆ 6, 8, 12 ಚಂದ್ರ ಬಂದಾಗ ಈ ಒಂದು ದಾನಗಳು ಶ್ರೇಷ್ಠ ಅನಿಸ್ಕೊಳ್ಳುತ್ತೆ. ಮತ್ತು ಮಂಗಳವಾರದಂದು ಆದಷ್ಟು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ಮತ್ತು ಬೆಣ್ಣೆ ಅಲಂಕಾರ ಮಾಡಿಸಿ, ತುಳಸಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಬನ್ನಿ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ದಿನಾಲು ಪ್ರತಿನಿತ್ಯ ಈ ಜುಲೈ ಮಾಸದ ಓವರಾಲ್ ದಿನಾಲು ಇವರು ಸ್ವಲ್ಪ ಹನುಮಾನ್ ಚಾಲಿಸವನ್ನು ಯಥೇಚ್ಛವಾಗಿ ಹೇಳ್ಕೊಂಡ್ರೆ ಒಳ್ಳೆಯದು. ಮತ್ತು ಸ್ವಲ್ಪ ಆದಷ್ಟು ಒಂದು ಮೆಡಿಟೇಷನ್ನು, ಈ ರೀತಿ ಪ್ರಾಣಾಯಾಮಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತಮ್ಮ. ಗುರುಜಿ, ನೀವು ಕೊಡುವಂಥ ವಿಶೇಷ ಸೂಚನೆ? ನೋಡಿ, ತುಂಬ ಒಂದು ವಿಶೇಷ ಅಂತಂದರೆ ಆಲ್ಮೋಸ್ಟು ನೀವು ಯಾವುದೇ ಒಂದು ಭಾಷೆ ಕೊಟ್ಟು ಸಿಕ್ಕಾಕ್ಕೋಬೇಡಿ. ಏನೇ ಒಂದು ಪ್ರಾಮಿಸ್ ಮಾಡಿದ್ರೆ ಕೂಡ ಅದನ್ನು ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದ್ರ ಬಗ್ಗೆ ಯಾವುದೇ ಇದ್ರೂ ನಿಮ್ಮನ್ನು ನೀವು ಸಿಕ್ಕಾಕೊಳ್ದಿರಂಗೆ ಒಂದು ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಮಾಡಿ. ಅದರಿಂದ ಈ ಒಂದು ಮಾಸ ಜುಲೈ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನೀವೇನು ಜುಲೈ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ರೆ ಏನು ತೊಂದರೆ ಉಂಟಾಗುತ್ತೆ, ಇದೆಲ್ಲದನ್ನು ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಜುಲೈ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯವನ್ನು ವೃಶ್ಚಿಕ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ನಿಮ್ಮ ಒಂದು ವಿಶೇಷ ಸೂಚನೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಗುರೂಜಿಗಳನ್ನು ನೀವು ನೇರವಾಗಿ ಭೇಟಿಯಾಗಬೇಕು ಅಂದರೆ ಗುರೂಜಿಗಳು ಬೆಂಗಳೂರಿನಲ್ಲೂ ಲಭ್ಯ ಇರ್ತಾರೆ, ತುಮಕೂರಿನಲ್ಲೂ ಲಭ್ಯ ಇರ್ತಾರೆ, ಹಾಗೆ ಕಲಬುರಗಿನಲ್ಲೂ ಕೂಡ ಲಭ್ಯ ಇರ್ತಾರೆ. ನೀವು ಸಹ ನೇರವಾಗಿ, ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಅದು ಗುರೂಜಿಗಳ ಮೊಬೈಲ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ವಾಸ್ತುವಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ, ಈ ಯಾವುದೇ ವಿಚಾರಕ್ಕೆ, ಕುಟುಂಬ ಸಮಸ್ಯೆ ಆಗಿರ್ಬೋದು, ಈ ಏನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳನ್ನು ನೀವು ನೇರವಾಗಿ ಭೇಟಿಯಾಗಿ ಪರಿಹಾರವನ್ನು ತಿಳ್ಕೊಳ್ಬೋದು. ಹಾಗೆ ನೆನ್ಪಿಡಿ, ಗುರೂಜಿಗಳು ಸೂಚಿಸುವಂಥ ಪರಿಹಾರ ಬೇಗನೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಹಾಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.